cold bones. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನು. ಸುಮಾರು ಜನ ಕೇಳ್ತಾನೆ ಇದ್ರಿ, ಸರ್ BMTC ಯಾವಾಗ ಮಾಡ್ತಾರೆ, BMTC ಯಾವಾಗ ಮಾಡ್ತಾರೆ ಅಂತ, ಆಮೇಲೆ KSRTC ಯಾವಾಗ ಮಾಡ್ತಾರೆ ಅಂತ ಸುಮಾರು ಜನ ಕಾಮೆಂಟ್ಗಳನ್ನ ಮಾಡ್ತಾನೆ ಇದ್ರಿ. ಹಾಗಾಗಿ ಇದೊಂದು BMTCದು ಜಾಬ್ ತಂದಿದ್ದೀನಿ. BMTC ಕೆಲಸದ ಬಗ್ಗೆ ಅಂದರೆ ಬೆಂಗಳೂರು ಮೆಟ್ರೋಪಾಲಿಟಿಕ್ ಕಾರ್ಪೊರೇಷನ್ ಅಂತ. ಆದರೆ ಮಾಮೂಲಿ BMTC ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ. ಬಟ್ ಇವಾಗ ಬೆಂಗಳೂರು BMTC ಕಡೆಯಿಂದ ಕಾಲ್ ಫೋನ್ ಮಾಡಿದ್ದಾರೆ. ಬಟ್ ಯಾವುದಕ್ಕೆ ಅಂದರೆ ಕಂಡಕ್ಟರ್ಗಲ್ಲ, ಬೇರೆ ಯಾವುದೋ ಗ್ರೇಡ್ 3 ಅಂತ ಮಾಡವ್ರೆ. ಬಟ್ ಯಾವುದು ಅಂತ ನನಗೂ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ನಾನು ವಿಡಿಯೋ ಮಾಡಾಕ್ತಾ ಇದ್ದೀನಿ. BMTCಯಿಂದ ಆಲ್ರೆಡಿ ಕಾಲ್ ಫಾರ್ ಮಾಡಿದ್ದಾರೆ. ಹುದ್ದೆ ಹೆಸರು ಯಾವುದಪ್ಪ ಹುದ್ದೆ ಹೆಸರು ಅಂದರೆ ಗ್ರೇಡ್ 3 ಅಂತ ಹೇಳವ್ರೆ. ಬಟ್ ಕಂಡಕ್ಟರ್ನೇ ಇರ್ಬೋದೇನೋ ಇದು. ಗ್ರೇಡ್ 3 ಅಂದರೆ ನನ್ನ ಪ್ರಕಾರ ಕಂಡಕ್ಟರ್ನೇ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಇವ್ರು ಹೇಳಿರೋದು ಪ್ರಕಾರ ಗ್ರೇಡ್ 3 ಅಂತ. BMTCನಲ್ಲಿ ಹುದ್ದೆ ಹೆಸರು ಗ್ರೇಡ್ 3 ಅಂತ ಹೇಳವ್ರೆ. ಒಟ್ಟು ಹುದ್ದೆಗಳು 2,500 ತುಂಬ ಜಾಸ್ತಿ ಇದ್ದಾವೆ ಹುದ್ದೆಗಳು. ಈ ಸತಿ ಆಗ್ತವ್ರಿಗೆ ಪಕ್ಕ ಕೆಲಸ ಸಿಗ್ಬೋದು. 2,500 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನು ಸಲ್ಲಿಸಬೇಕು. ಅಂದರೆ ನೀವು ಈ BMTC ಹುದ್ದೆಗಳು ಏನಿದ್ದಾವೆ ಇವಕ್ಕೆ ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನ ಹಾಕಬೇಕು. ಜೊತೆಗೆ ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಈ ಹುದ್ದೆಗಳಿಗೆ ಅಂದರೆ ಇಷ್ಟು ದಿನ ಅಂದರೆ ನನ್ನ ಪ್ರಕಾರ ಅವಕ್ಕೆ ಇದು ಇದಾಗಿದ್ದರೆ SLC ಕೇಳ್ತಿದ್ರು. ಬಟ್ ಇವಾಗ ಬೇರೆ ಕೇಳಿದ್ದಾರೆ. ವಿದ್ಯಾರ್ಹತೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ ಬಯಸಿದರೆ 12ನೇ ತರಗತಿ ಅಂದರೆ PUC ಅಥವಾ ಅದಕ್ಕೆ ಸಮಾನವಾದ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅಂದರೆ PUCಗೆ ಸಮಾನವಾದದ್ದು JOC ಮತ್ತು ಇನ್ನು ಬೇರೆ ಯಾವ್ಯಾವ ಇದ್ದಾವೆ ಅವು, ಡಿಪ್ಲೊಮೊ, ಆ ಥರ 12ನೇ ತರಗತಿಗೆ ಈಕ್ವಲೆಂಟ್ ಆಗಿರುವಂಥ ಯಾವ್ಯಾವ ಕ್ವಾಲಿಫಿಕೇಷನ್ಗಳಿರ್ತಾರೆ ನೀವೆಲ್ಲ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ನೀವು 3 ವರ್ಷಗಳ ಡಿಪ್ಲೊಮೊ ಪಾಸ್ ಆಗಿರಬೇಕು. ನೋಡಿ, PUC ಪಾಸ್ ಆಗಿರಬೇಕು. ಜೊತೆಗೆ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳು ಬರ್ತವೆ. 3 ವರ್ಷದವು ಡಿಪ್ಲೊಮೊ ಕೋರ್ಸ್ಗಳು ಬರ್ತವೆ. ಅದು ಡಿಪ್ಲೊಮೊ ಕೋರ್ಸ್. ಆ ಡಿಪ್ಲೊಮೊ ಕೋರ್ಸ್ಗಳನ್ನ ನೀವೇನಾದರೂ ಮಾಡಿತ್ತು, ಡಿಪ್ಲೊಮೊ ಕೋರ್ಸ್ದು ನೀವು 3 ವರ್ಷ ಕಂಪ್ಲೀಟ್ ಮಾಡಿತ್ತು ಅಂದರೆ PUCಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಅರ್ಜಿಗಳನ್ನ ಹಾಕ್ಬೋದು. 12ನೇ PUCದೇನು ಬೇಕಾಗಿಲ್ಲ, ಡಿಪ್ಲೊಮೊ ಇದರಿಂದನೇ ನೀವು ಅರ್ಜಿಗಳನ್ನ ಹಾಕೋಬೋದು ಅಂತ ಹೇಳ್ಬೋದು. ಜೊತೆಗೆ ಇನ್ನೂ ಒಂದಿದೆ, ಏನಪ್ಪ ಅಂದರೆ ಜೊತೆಗೆ ಮಾನ್ಯತೆ ಪಡೆದ ಮೋಟಾರ್ ವಾಹನ ನಿರಾಕಾರ ಪರವಾನಗಿ ಬ್ಯಾಡ್ಜನ್ನು ಹೊಂದಿರಬೇಕು. ಅಂದರೆ ಮೋಟಾರ್ ವಾಹನ ನಿರಾಕಾರ ಬ್ಯಾಡ್ಜ್ ಅಂದರೆ ಅದೇನೇ ನಿಮ್ಮದು ಲೈಸೆನ್ಸ್ ಬರ್ತದಲ್ಲ, ಕಂಡಕ್ಟರ್ ಲೈಸೆನ್ಸು, ಅದು ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿರ್ಬೇಕು. ಕಂಡಕ್ಟರ್ ಲೈಸೆನ್ಸ್ನ ನೀವು ಹೊಂದಿರಬೇಕು. ಕಂಡಕ್ಟರ್ ಲೈಸೆನ್ಸ್ ಬ್ಯಾಡ್ಜ್ ಬರ್ತದೆ. ಅಂದರೆ ಅದು ಒಂದು ಬುಕ್ ಕೊಡ್ತಾನೆ ಬ್ಯಾಡ್ಜ್ ಅಂದರೆ, ಅದರಲ್ಲಿ ಏನೋ ಬ್ಯಾಡ್ಜ್ ಅಂದ್ಬಿಟ್ಟು ಒಂದು ಇದು ಕೊಟ್ಟಿರ್ತಾನೆ. ಅದು ಕಂಡಕ್ಟರ್ದು ಲೈಸೆನ್ಸ್ ಬ್ಯಾಡ್ಜು. ಅಂದರೆ ಮೋಟಾರ್ ವಾಹನ ನಿರಾಕಾರ ಪರವಾನಗಿಯಿಂದ ಬ್ಯಾಡ್ಜನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಬ್ಯಾಡ್ಜನ್ನು ಹೊಂದಿರಬೇಕು. ಈ ಬ್ಯಾಡ್ಜ್ ಹೊಂದಿದ್ರೆ ನೀವು ಇದಕ್ಕೆ ಅರ್ಜಿನ ಹಾಕೋಬೋದು. ಜೊತೆಗೆ ವಯೋಮಿತಿ, ಅಂದರೆ ಈ ಹುದ್ದೆಗಳಿಗೆ ನೀವು ಹಾಕಿದ್ರೆ ಎಷ್ಟಪ್ಪ ಏಜ್ ಆಗಿರಬೇಕು, ಏಜ್ ಲಿಮಿಟ್ ಇರಬೇಕು ಅಂತಂದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ನಿಮ್ಮ ವಯಸ್ಸು 18 ವರ್ಷಗಳ ಮೇಲ್ಪಟ್ಟಿರಬೇಕು. ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು ಅಂತ ಹೇಳವ್ರೆ. ಬಟ್ ಎಷ್ಟು ಲಿಮಿಟ್ ಏನು ಹೇಳಿಲ್ಲ ಅವರು. ಒಟ್ಟಲ್ಲಿ ಅವ್ರು ಹೇಳಿರೋದೇನಪ್ಪ ಅಂದರೆ 18 ವರ್ಷಗಳ ಮೇಲ್ಪಟ್ಟು ನೀವು ಅರ್ಜಿಗಳನ್ನ ಹಾಕ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಸಂಬಳ ಅಂದರೆ ಮಂತ್ಲಿ ಸ್ಯಾಲ್ರಿ ಎಷ್ಟಪ್ಪ ಅಂತ ಫಿಕ್ಸ್ ಮಾಡ್ತಾರೆ ಇವರು. ಹುದ್ದೆಗಳಿಗೆ ನೀವು ಆಯ್ಕೆಯಾದ ನಂತರ, ಅಂದರೆ ನೀವು ಪೋಸ್ಟ್ಗೆ ಆಯ್ಕೆಯಾದ ನಂತರ ನಿಮಗೆ ಪ್ರತಿ ತಿಂಗಳು 18,600 ರೂಪಾಯಿಂದ 18,600 ರೂಪಾಯಿ ಸ್ಟಾರ್ಟಿಂಗ್ಗೆ 18,000 ರೂಪಾಯಿಂದ 25,300 ರೂಪಾಯಿ 25,300 ರೂಪಾಯಿವರೆಗೂ ನಿಗದಿಪಡಿಸಲಾಗಿದೆ. ನೋಡಿ, ಸ್ಟಾರ್ಟಿಂಗ್ 18,000 ರೂಪಾಯಿ, ಫೈನಲ್ಲು 23,000 ರೂಪಾಯಿವರೆಗೂ ನಿಗದಿಪಡಿಸವ್ರೆ ಸ್ಟಾರ್ಟಿಂಗ್. ಆಮೇಲೆ ಹೋಯ್ತಾ ಅದು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಅರ್ಜಿ ಶುಲ್ಕ, ಅಂದರೆ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಎಷ್ಟಪ್ಪ ಅರ್ಜಿ ಶುಲ್ಕ ಅಂತಂದರೆ OBC ಅಭ್ಯರ್ಥಿಗಳಿಗೆ 750, OBC ಕ್ಯಾಸ್ಟಿಗೆ ಬರ್ತಾರಲ್ಲ ಅವ್ರಿಗೆಲ್ಲ 750 ರೂಪಾಯಿ ಅರ್ಜಿ ಶುಲ್ಕ ಕಟ್ಟಬೇಕು. SC ST ಮಾಜಿ ಸೈನಿಕ, SC ST ಅವರು ಮತ್ತು ಮಾಜಿ ಸೈನಿಕರು, ಜೊತೆಗೆ ಅಂಗವಿಕಲರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಅವರು ಅಂಗವಿಕಲರು ಅಂತಾರೆ. ಅಂಗವಿಕಲರು ಅವ್ರಿಗೆ 500 ರೂಪಾಯಿ, ಬರೀ 500 ರೂಪಾಯಿ ಅವ್ರು ಕಟ್ಟಬೇಕು ಅಂತಲೇ ಹೇಳ್ಬೋದು. ಜೊತೆಗೆ ಅರ್ಜಿ ಆರಂಭ, ಅಂದರೆ ಯಾವತ್ತಪ್ಪ ಅರ್ಜಿ ಆರಂಭ ಆಗುತ್ತೆ ಅಂದರೆ 19/4/2024. ಅಂದರೆ ಇನ್ನೂ ಅರ್ಜಿ ಶುರುವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಇನ್ನು ಇವತ್ತು 3-4 ಅನಿಸುತ್ತೆ ತಾರೀಕು, ಇನ್ನು 19ನೇ ತಾರೀಕು, ಇನ್ನೂ ಒಂದು 15 ದಿನ ಟೈಮ್ ಇದೆ. ಅರ್ಜಿ ಸ್ಟಾರ್ಟ್ ಆಗೋಕ್ಕೇ ಇನ್ನೂ 15 ದಿನ ಟೈಮ್ ತಗೊಳುತ್ತೆ.
19/4/2024 24ಕ್ಕೆ ಅರ್ಜಿ ಸ್ಟಾರ್ಟ್ ಆಗೋದು. ಅರ್ಜಿ ಪ್ರಾರಂಭ ಆಗೋದೇ 19/4/2024ಕ್ಕೆ. ಕೊನೆ ದಿನಾಂಕ 18/5/2024 ಅಂದರೆ ಮುಂದಿನ ತಿಂಗಳು 18ನೇ ತಾರೀಕು 5ನೇ ತಿಂಗಳು 2024 ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ ಆಗಿರ್ತದೆ. ಜೊತೆಗೆ ನೀವು ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದಪ್ಪ ಅಂದರೆ ಅವ್ರದ್ದೇ ವೆಬ್ಸೈಟ್ ಇದೆ. ಯಾವುದಪ್ಪ ಅದು ವೆಬ್ಸೈಟ್ ಅಂದರೆ www.mybmtc.karnataka.gov.in ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಅರ್ಜಿಗಳನ್ನ ನೀವು ಅಪ್ಲಿಕೇಶನ್ಗಳನ್ನ ಈ ಗ್ರೇಡ್ 3 ಹುದ್ದೆಗಳಿಗೆ ಹಾಕ್ಬೋದು. BMTCನಲ್ಲಿ ಅವರು ಗ್ರೇಡ್ 3 ಹುದ್ದೆ ಅಂತ ಹೇಳವ್ರೆ. ಜೊತೆಗೆ 2500 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾನೆ ಇದ್ರು ಸುಮಾರು ದಿನದಿಂದ, ಸರ್ ಯಾವಾಗ BMTC ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ. ನಾನು KSRTC ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಸುಮಾರು ಜನ ಸರ್ BMTC ಯಾವಾಗ ಮಾಡ್ತಾರೆ ಅಂತ ನೀವು ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ. ಹಾಗಾಗಿ ನೋಡಿ, ಇವಾಗ ಆಗಿದೆ. ಅಂದರೆ ಇನ್ನೂ ಅಪ್ಲಿಕೇಶನ್ ಶುರುವಾಗಿಲ್ಲ. 19ನೇ ತಾರೀಕು 4ನೇ ತಿಂಗಳು 2024ಕ್ಕೆ ಅರ್ಜಿ ಸ್ಟಾರ್ಟ್ ಆಗೋದು. ಇನ್ನೂ ಅರ್ಜಿ ಸ್ಟಾರ್ಟ್ ಆಗಿಲ್ಲ. ಇವಾಗ 4-5 ತಾರೀಕು, ಇನ್ನೂ 15 ದಿನ ಟೈಮ್ ಇದೆ. ಅಷ್ಟರೊಳಗಡೆ ನಿಮ್ಮದು ದಾಖಲಾತಿಗಳೇನಿದ್ದಾವೆ ಅಂದರೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು ಅಥವಾ ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಆಗ್ಬೋದು, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ, ಅವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು 19ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನು. ಒಂದೇ ಸತಿ 19ನೇ ತಾರೀಕಿಗೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಒಂದೇ ಸತಿ ಎಲ್ಲರೂ ಹಾಕಕ್ಕೆ ಹೋದರೆ ತುಂಬ ಸರ್ವರ್ ಬಿಸಿ ಬಂದ್ಬಿಡ್ತದೆ. ಹಾಗಾಗಿ ಏನು ನಿಧಾನ ಪರವಾಗಿಲ್ಲ, ಹಾಕಿ ನಿಧಾನಕ್ಕೆ ಏನು ತೊಂದರೆ ಇಲ್ಲ. ಇನ್ನೂ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅವರು. 19ನೇ ತಾರೀಕು ಶುರುವಾದರೆ ನೆಕ್ಸ್ಟ್ ತಿಂಗಳು 18ನೇ ತಾರೀಕುವರೆಗೂ 1 ತಿಂಗಳು ಟೈಮ್ ಕೊಟ್ಟವ್ರೆ. ಅಪ್ಲಿಕೇಶನ್ಗಳನ್ನ ಹಾಕಿ ಎಲ್ಲನೂ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ಅರ್ಜಿ ಹಾಕಿ. SC/STಗಳಿಗಾದರೆ ಮತ್ತು SC/ST ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳಾದರೆ 500 ರೂಪಾಯಿ ಇರ್ತದೆ. OBC ಕ್ಯಾಟಗರಿ ಅವ್ರಿಗೆ 750 ರೂಪಾಯಿ ಕೇಳಿದ್ದಾರೆ ಫೀಸು. ತೊಂದರೆ ಇಲ್ಲ, ಕಟ್ಟಿ. ಏನೇನು ನನ್ನ ಪ್ರಕಾರ ಎಕ್ಸಾಮ್ ಕೊಡ್ತಾನೆ ಇಲ್ವೋ ನನಗಂತೂ ಗೊತ್ತಿಲ್ಲ. ನನ್ನ ಪ್ರಕಾರ ಇದಕ್ಕೆ ಎಕ್ಸಾಮ್ ಆಯ್ಕೆ ವಿಧಾನ ಯಾವ ರೀತಿ ಅಂತ ಇವ್ರು ಹೇಳಿಲ್ಲ. ಏನಕ್ಕಪ್ಪ ಹೇಳಿಲ್ಲ ಅಂದರೆ ಅಲ್ಲಿ ಅಪ್ಲಿಕೇಶನ್ಗಳು ಎಷ್ಟು ಬರ್ತವೆ ಅಂತ ನೋಡಿಕೊಂಡು ಆಮೇಲೆ ಇವರು ತೀರ್ಮಾನ ತಗೋತಾರೆ. ಯಾಕೆಂದರೆ ಜಾಸ್ತಿ ಪೋಸ್ಟ್ಗಳಿದ್ದಾವೆ, 25,000 ಪೋಸ್ಟ್ಗಳಿದ್ದಾವೆ. ಜೊತೆಗೆ ಇವರು ತುಂಬ ಜಾಸ್ತಿ ಜನ ಬಂದ್ರೂ ಕೂಡ ಇವರು ಎಕ್ಸಾಮ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಹೊಸತಿ BMTC ಕಂಡಕ್ಟ್ರಿಗೆ ಮಾಡಿದ್ರು, ಕಂಡಕ್ಟರ್ಗೆ ಡ್ರೈವರ್ಗೆ ಮಾಡಿದ್ರು, ಅದಕ್ಕೆಲ್ಲನೂ ಎಕ್ಸಾಮ್ ಮಾಡೇ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇದಕ್ಕೂ ಏನಾದ್ರು ಜಾಸ್ತಿ ಅಪ್ಲಿಕೇಶನ್ಗಳು ಬಂತು ಅಂದರೆ ಇವರು ಎಕ್ಸಾಮ್ ಕರೀತಾರೆ. ಎಕ್ಸಾಮ್ ಅಂದರೆ ಒಂದು ಜನರಲ್ ಪೇಪರ್ ಇರ್ತದೆ, ಇನ್ನೊಂದು ಮಾಮೂಲಿ ಯಾವ್ದಾದ್ರು ಲ್ಯಾಂಗ್ವೇಜ್ ಪೇಪರ್ ಕರೀತಾನೆ. ಯಾಕಂದರೆ ಕನ್ನಡ ಮಾಧ್ಯಮ ಐತಲ್ಲ, ಇದಕ್ಕೆ ಕನ್ನಡ ಮಾಧ್ಯಮ ಇಂಪಾರ್ಟೆಂಟು. ಯಾಕೆಂದರೆ ಕರ್ನಾಟಕದಲ್ಲಿ ಕೆಲಸ ಮಾಡೋದ್ರಿಂದ ಕನ್ನಡ ಮಾಧ್ಯಮ ಬರುತ್ತೆ. ಒಂದು ಕನ್ನಡ ಪೇಪರ್ ಕೊಡ್ತಾರೆ, ಇನ್ನೊಂದು ಜನರಲ್ ನಾಲೆಜ್ ಪೇಪರ್ ಕೊಡ್ತಾರೆ. 2 ಪೇಪರ್ನು ನಾವು ಎಕ್ಸಾಮ್ ಬರೆದು 50% ಏನಾದ್ರು ಮಾರ್ಕ್ಸ್ ತಗೋತು ಅಂದರೆ ನಮ್ಮನ್ನ ಇಂಟರ್ವ್ಯೂ ಕರೀತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಸುಮಾರು ಜನ ವಿಚಾರಿಸ್ತಾ ಇದ್ದೀರಿ, ದಯವಿಟ್ಟು BMTC ಕೆಲಸಕ್ಕೆ ಹಾಕಿ ನೀವು ಕೆಲಸ ತಗೊಳ್ಳಿ ಅಂತ ಹೇಳ್ತಾ, ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.